ಗೈಸ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ನಮ್ಮ ಚಾನಲ್ಗೆ 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಮ್ಮ ಮನೇಲಂತೂ ಹಂಗೆ, ನಿಮ್ಮ ಮನೇಲಿ ಹೆಂಗೋ ಅಂತ ಗೊತ್ತಿಲ್ಲ ಗೈಸ್ ನನಗೆ. ಗೈಸ್ ನೋಡಿ ಗೈಸ್ 100+ ಸಬ್ಸ್ಕ್ರೈಬರ್ಸ್ ಆಗಿರೋದು. ಗೈಸ್ ಇವಾಗ ನಾವು ಸಿಟಿಗೆ ಹೊರಟಿದ್ದೀವಿ, ಯಾಕಂದರೆ ನಮ್ಮ ಹುಡುಗನಿಗೆ ಗಾಡಿ ಬುಕ್ ಮಾಡೋಕ್ಕೆ. ಇವಾಗ ಸಿಟಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಹಬ್ಬ ಹತ್ರ ಬಂದಿರೋದಕ್ಕೆ ಹಾಸಿಗೆ ಎಲ್ಲ ಮತ್ತೆ ಹೊಸದಾಗಿ ಮಾಡಿಸ್ತಿದ್ದಾರೆ ನಮ್ಮ ಮನೇಲಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಹಬ್ಬ ಹತ್ರ ಬಂದಿರೋದಕ್ಕೆ ಹಾಸಿಗೆ ಎಲ್ಲ ಮತ್ತೆ ಹೊಸದಾಗಿ ಮಾಡಿಸ್ತಿದ್ದಾರೆ ನಮ್ಮ ಮನೇಲಿ. ತೋರಿಸಿ ಅಣ್ಣ, ಅದು ಯಾವ್ದು ಹೆಂಗೆ ಐತೆ ತೋರಿಸಿ. 230 ರೂಪಾಯಿ ನೋಡ. ನಿಂಗೆ ಯಾವ್ದು ಚೆನ್ನಾಗಿ ಅನಿಸ್ತದೆ ಅದು ನೋಡು. ಗೈಸ್ ನಮ್ಗೆ ಇನ್ನೂ ಸ್ನಾನ ಆಗಿಲ್ಲ, ಸ್ನಾನ ಮಾಡ್ಕೊಂಡು ಮನೇಲಿ ತುಂಬ ಕೆಲಸ ಐತೆ ಇವತ್ತು. ಊರುಗಳನ್ನೆಲ್ಲ ಈಜುಡೆಗೆ ಕರ್ಕೊಂಡು ಹೋಗ್ಬೇಕು. ಅದೇ ಇವಾಗ ಹೆಚ್ಚು ಕಡಿಮೆ ಇದೊಂದು 1-2 ಅವರ್ ಆಗುತ್ತೆ ಇದ್ದೆ. 180 ಇದು ಗೈಸ್ ಇದು ನಮ್ಮ ಮನೆಯದು. ಇದೆಲ್ಲ ಫುಲ್ ಹಳೇದಾಗ್ಬಿಟ್ಟೈತೆ, ಅದಕ್ಕೆ ಎಲ್ಲ ಕ್ಲೀನಾಗಿ ತೆಗಿಸ್ಬಿಟ್ಟು ಹೊಸದು ಮಾಡಿಸ್ಬೇಕು. ಇವಾಗ ಡಬಲ್ ಮಾಡಿಸ್ಬೇಕಂತ ಅದಕ್ಕೋಸ್ಕರ ತಂದಿದ್ದೀವಿ. ಈಗ ಯಾವ ಕ್ವಾಲಿಟಿ ಚೆನ್ನಾಗಿದೆ ಅದ್ರ ಮೇಲೆ ಹಾಕ್ಸ್ಕೋಬೇಕು. ಸೈಜ್ ನೋಡಬೇಕು ಗೈಸ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಮ್ಮ ಚಾನಲ್ಗೆ 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರಿಗೂ ಕೂಡ ಥ್ಯಾಂಕ್ಸ್. ಈ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಆಗಿ. ಎಷ್ಟು ಹೇಳಿದಾರೆ ಮಗ ಅದು? 200 ರೂಪಾಯಿ 150 ಮೀಟ್ರ್ ಮಾಡೋದು ಮತ್ತು ಕರೆಕ್ಟ್ ಆಯ್ತು ಗೈಸ್. ಅದು ಅಲ್ಲಿ ಇದೆಯಲ್ಲ ರೆಡ್ ಮತ್ತು ಗ್ರೀನು, ಅದಕ್ಕೆ 200 ಹೇಳಿದ್ದಾರೆ. ನಾವು 150 ಹೇಳ್ತಿದ್ದೀವಿ, ಕೇಳ್ತಿದ್ದೀವಿ. ನನಗೆ ಗೊತ್ತಿಲ್ಲ, ನೀನು ಮಾಡಿಸ್ತಿರೋದಲ್ಲ. ದುಡ್ಡಿಲ್ದಂಗೆ ಮಾಡ್ಸಕ್ಕೆ ಬಂದಿರ್ತೀಯ ನೀನು. ಗೈಸ್ ನಮ್ಮ ಅಮ್ಮ ಅಂತ ಅಷ್ಟೇ ಅಲ್ಲ, ಎಲ್ಲರಮ್ಮನೂ ಅಷ್ಟೇ. ಅವರೆಲ್ಲ ದುಡ್ಡು ಇಕ್ಕೊಂಡೇ ಇರ್ತಾರೆ, ನಮ್ಗೆ ಮಾತ್ರ ಕೊಡೋಲ್ಲ. ಅವರು ಮಗಳಿಗೆ, ಇವಾಗ ಮಗಳು ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಕೊಡೋದು. ಮಗನಿಗೆ ಅಷ್ಟೊಂದು ಹೆಂಗೆ ಕೇರ್ ಮಾಡಲ್ಲ. ನಮ್ಮ ಮನೇಲಂತೂ ಹಂಗೆ, ನಿಮ್ಮ ಮನೇಲಿ ಹೆಂಗೋ ಅಂತ ಗೊತ್ತಿಲ್ಲ ಗೈಸ್ ನನಗೆ. ತಿಂಡಿ ತಿಂದ? ಏನು ತಿಂಡಿ? ತಿಂಡಿ ಏನು? ಹಾಂ ಗೈಸ್ ಇವಾಗಿದೆ ಇಲ್ಲೆಲ್ಲ ಫುಲ್ ಹಾಳಾಗ್ಬಿಟ್ಟೈತಿ ಇದು ನೋಡಿ. ಹಾಂ ಅದೇ ಗೈಸ್ ಫುಲ್ ಎಲ್ಲ ಇಲ್ಲಿ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಫುಲ್ ಮನೆ ಮೇಲ್ಗಡೆ ಎಲ್ಲ ಫುಲ್ ಇಲಿ ಇರ್ತದೆ, ಅದಕ್ಕೋಸ್ಕರ ಫುಲ್ ಎಲ್ಲ ಕಡ್ದು ಹಾಕ್ಬಿಟ್ಟಿದ್ದಾವೆ. ಹತ್ತಿ ಎಲ್ಲ ಹೊರಗಡೆ ಹಾಕ್ಬಿಟ್ಟೈತೆ ನೋಡಿ. ಇಲ್ಲ ನಾವು ಚೆನ್ನಾಗೈತೆ, ನಿಮ್ಮದು ಹೊಲ್ಸ್ಕೊಳ್ರಿ ಗೈಸ್. ನಾನು ಮತ್ತು ಪಪ್ಪ ಮಲ್ಕೊಳೋದು ಚೆನ್ನಾಗೈತೆ, ಅದನ್ನ ತೆಗ್ದುಬಿಟ್ಟು ಇದನ್ನ ಹಾಕ ಅಂತಿದ್ದಾರೆ. ಇವಾಗ ನಾನು ಹೇಳ್ತಿದ್ದೀನಿ ಬೇಡ, ಇದು ನೀವು ಹಾಕೊಳ್ರಿ, ನಮ್ಗೆ ಚೆನ್ನಾಗೈತೆ ಅಂತ ನಾನು ಹೇಳ್ತಿದ್ದೀನಿ. ಇದು ಅರ್ಧೈತೆ, ಅದು ನೋಡಿ ಗೈಸ್ ಫುಲ್ ಹಾಳಾಗ್ಬಿಟ್ಟೈತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಜೀವನನೇ ಎಷ್ಟು ಗೈಸ್. ನಾನೇನು ಇವಾಗೇನು ಹೊಸ್ದಾಗೇನು ಹೇಳ್ಬೇಕಂತದ್ದೇನಿಲ್ಲ, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಅಂತ. ಅದರಲ್ಲಿ ನಾನೇನು ಇನ್ನೂ ಹೇಳೋದು ಇವತ್ತು ಇನ್ನೂ ಜಾಸ್ತಿ ಹೇಳಿದ್ರೆ ಅದನ್ನೇ ಕೋರಿತಿದ್ದಾನಲ್ಲ ಅಂತ ನೀವು ತಿಳ್ಕೊತೀರ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಯಾಕಂದರೆ ಕೆಲವೊಬ್ಬರು ಅಲ್ಲಿಂದನೇ ಹೋಗಿರ್ತೀರ, ಕೆಲವೊಬ್ಬರು ಇನ್ನೂ ಕೆಳಗಡೆ ಇರ್ತೀರ, ಕೆಲವೊಬ್ರು ಮೇಲ್ಗಡೆ ಇರ್ತೀರ. ಹೆಂಗೆ ಅಂತ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಏನು ಒತ್ತಿ ಏನು ಹೇಳೋಕ್ಕಾಗಲ್ಲ ಗೈಸ್. ಇವಾಗ ಮಂಚದ್ದು ಸೈಜ್ ನೋಡ್ಕೊಬರೋಕ್ಕೆ ಇವಾಗ ಬರ್ತಿದ್ದಾರೆ ಅಣ್ಣ. ಹಾಂ ಯೂಟ್ಯೂಬ್ ಚಾನಲ್ ಅಣ್ಣ ನಮ್ಮದು. ಅಣ್ಣ ಮಾಡಿದ್ದೀರಾ?
ಅಣ್ಣ ಸಬ್ಸ್ಕ್ರೈಬ್ ಆಗಿ ಅಣ್ಣ. ಇವಾಗ ನೋಡಿ ನಾನು ಹೇಳ್ತೀನಿ ಚಾನಲ್ ನೀವು. ಗೈಸ್ ಇವಾಗ ಇದ್ರದ್ದು ಅಳತಿ ತಗೊಂಡೋಗ್ತಿದ್ದಾರೆ ಸೈಜ್ ಇಟ್ಕೊಳಕ್ಕೆ. ಗೈಸ್ ಇಲ್ಲಿ ನೋಡಿ ಮೇಲೆ ಗ್ಯಾಸ್ ಹತ್ರ ಇಲ್ಲಿ ಇಡ್ಲಿಗೆ ಇಟ್ಬಿಟ್ಟು ಹಂಗೆ ಹೋಗೈತೆ ಆಫ್ ಮಾಡ್ಲಂಗೆ. ಇವಾಗ ಅಣ್ಣ ಕ್ಲೀನಾಗಿ ಸೈಜ್ ತಗೊತಿದ್ದಾರೆ ಎಷ್ಟೈತೆ ಅಂತ. 6 ಅಡಿನಾ ಗೈಸ್? ಇದು ಹಿಂಗೆ 4 ಐತಂತೆ, ಹಿಂಗೆ 6 ಐತಂತೆ. ಹಿಂಗೆ 6, ಹಿಂಗೆ 4 ಇರೋದು ಇದು. ಬನ್ನಿ ಗೈಸ್ ಇವಾಗ ಅಲ್ಲಿ ಹೋಗ್ಬೇಕು, ಯಾಕಂದರೆ ಅಮ್ಮ ಒಬ್ಬರೇ ಇದ್ದಾರೆ ಅಲ್ಲಿ, ಅವರಿಗೆ ಮತ್ತೆ ಕ್ಲೀನಾಗಿ ಗೊತ್ತಾಗಲ್ಲ. ಹೋಗ್ಬಿಡೋಣ ಅಲ್ಲಿಗೆ. ಇವಾಗ ಇದು ಫುಲ್ಲು ನಾವು ಇವತ್ತು ಫುಲ್ ಈಜು ಕೆಡಗಿಸ್ಬೇಕು, ಯಾಕಂದರೆ ಹಬ್ಬ ಹತ್ರ ಬರ್ತೈತಲ್ಲ ಗಾಯ್ಸ್. ನಮ್ಮ ಕಡೆ ಹಬ್ಬ ಹೇಗೆ ಅಂತ ನಿಮಗೆ ನಾನು ದೀಪಾವಳಿ ಬರ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಯಾವಾಗೆಲ್ಲ ಲಾಗ್ ಹಾಕ್ತೀನಲ್ಲ ನಮ್ಮ ಸೈಡ್ ದೀಪಾವಳಿ ಹೆಂಗಿರುತ್ತೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮದು ಎಲ್ಲ ಕಡೆ ಒಂಥರ ದೀಪಾವಳಿ ಆದರೆ ನಮ್ಮ ಸೈಡೇ ಒಂಥರ ದೀಪಾವಳಿ ಗೈಸ್. ನಮ್ಮ ಥರ ನಮ್ಮದೇ ನಮ್ಮ ಹತ್ರ ಫುಲ್ಲು ಓರಿಗಳು ಬಸವಣ್ಣಗೆಲ್ಲ ಫುಲ್ ರೆಡಿ ಮಾಡಿ ರೈತರ ಹಬ್ಬ. ಯಾಕಂದರೆ ನಮ್ಮ ಜಾಸ್ತಿ ಇವಾಗ ನಮ್ಮ ಸೈಡ್, ನಮ್ಮ ಹಳ್ಳಿ ಸೈಡ್ ಜೋರಾಗಿ ಮಾಡೋದು ದೀಪಾವಳಿ. ಅದನ್ನ ತಿಳಿಸ್ತೀನಿ ಅದು ಹೆಂಗೆ ಮಾಡ್ತಾರೆ ಅಂತ. ಎಲ್ಲ ನನಗೆ ಹೇಳ್ತಾರೆ ಗಾಯ್ಸ್, ಒಂದು ಮಾಡಲ್ಲ. ಇವಾಗ ಮನೆ ಹೋಗಿ ಬರ್ತಾ ಇದ್ದಂಗೆ ನಾನು 2-3 ಸರಿ ಹೋಗಿ ಬಂದೆ ಇವಾಗ ಮನೆಗೆ. ಎಂತ ಮಾಡೋದು ಗೈಸ್, ಇವತ್ತೊಂದು 4-5 ರೀಲ್ಸ್ ಮಾಡಬೇಕು. ಅವ್ರು ಇನ್ಸ್ಟಾಗ್ರಾಮಿಗೆ ಪೋಸ್ಟೇ ಮಾಡಿಲ್ಲ ಗೈಸ್, ಎಲ್ಲ ತೆಗಿತಿದ್ದಾರೆ. ಇವಾಗ ಅಣ್ಣ ಅವ್ರು ಫೋನ್ ಕೊಡ್ತಿದ್ದಾರೆ, ಅವ್ರ ಫೋನಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡೋಣ. ಮತ್ತು ಗೈಸ್ ಇವತ್ತು ನಾಳೆದು ಪ್ರಮೋಷನ್ ಇದೆಯಲ್ಲ ಅದು ಹೇಳ್ತಿದ್ದಾರೆ ಗೈಸ್. ಟೈಪ್ ನಮ್ಮೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಗಾಯ್ಸ್. ನೋಡಿ ಇವಾಗ ಸಂಜು ಕನ್ನಡಿಗ ಅಂತ ಟೈಪ್ ಮಾಡಿದ್ರೆ ನನ್ನದೇ ಫಸ್ಟ್ ಬರೋದು ಗಾಯ್ಸ್ ಪ್ರೊಫೈಲು. ಹಾಂ ಅಪ್ಪ ಬಂದೈತೆ ಅಲ್ಲಿ. ಬಂತು. ಏನಂತ ಹೇಳಿದೆ ಗೊತ್ತಾ? ಅಮ್ಮ ಹೊಸ ತಡಿ ಮಾಡಿಸ್ತೈತೆ ಅಂತ ಹೇಳಿದೆ. ಹಾಂ ಎಲ್ಲಿಟ್ಟಾಳಂತಪ್ಪ ಅದು ಗೈಸ್. ನೋಡಿ ಗೈಸ್ 100+ ಸಬ್ಸ್ಕ್ರೈಬರ್ಸ್ ಆಗಿರೋದು ನೋಡಿ ಗೈಸ್. ಕಾಣಿಸ್ತಿದ್ದೇ ಇಲ್ಲ ಅಂತ ಗೊತ್ತಿಲ್ಲ ನೋಡಿ ಗೈಸ್, ಇವಾಗ ಕಾಣಿಸ್ತಿರ್ಬೋದು. 100+1 ಆಗಿದೆ. ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಕಾಮೆಂಟ್ ಮಾಡಿ. ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗ್ತಿದ್ದೀವಿ. ಒಂದು ಕಾಮೆಂಟ್ ಮಾಡಿ ಗೈಸ್. ನೆನ್ನೆ ಗೈಸ್ ನೆನ್ನೆದು ವೀಡಿಯೋ ಹಾಕಿಬಿಟ್ಟಿದ್ದೀನಿ. ನೆಕ್ಸ್ಟ್ ಫಸ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಆಗಿಬಿಡೋಣ. ಅಣ್ಣ ಇನ್ಸ್ಟಾಗ್ರಾಮ್ ಐತೆ ಇದ್ರಾಗೆ? ಇನ್ಸ್ಟಾಗ್ರಾಮ್ ಲೈಟ್ ಇವ್ರ ಹತ್ರ ಇರೋದು ಗೈಸ್. ಅಣ್ಣ ಯಾವ ಊರಣ್ಣ ನಿಮ್ಮದು? ರಾಣೆಬೆನ್ನೂರು ಗೈಸ್. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಮ್ಗೆ ಈಗ ಒಂದು ಸಬ್ಸ್ಕ್ರೈಬ್ ಆದರೆ ಅಲ್ಲಿಗೆಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ವೀಡಿಯೋ ಗೈಸ್. ನೋಡಿ ಗೈಸ್, ಇದು ಸೇಮ್ ಇನ್ಸ್ಟಾಗ್ರಾಮಲ್ಲಿ ಸಂಜು ಕನ್ನಡಿಗ ಅಂತ ಇದೆ, ಇದನ್ನು ಕೂಡ ಫಾಲೋ ಮಾಡಿ. ಗೈಸ್ ವ್ಯೂಸ್ ಇವಾಗ ಚೆನ್ನಾಗಿ ಹೋಗ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಂದು ಇನ್ನೊಂದು ಅಕೌಂಟ್ ಇದೆ, ಇನ್ನೋಸೆಂಟ್ ಹಾರ್ಟ್ ಸಂಜು ಅಂತ, ಅದನ್ನು ಕೂಡ ಫಾಲೋ ಮಾಡಿ ಗೈಸ್. ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಒಂದು ಲೈಕು, ಒಂದು ಶೇರು, ಒಂದು ಕಾಮೆಂಟು, ಒಂದು ಸಬ್ಸ್ಕ್ರೈಬ್ ಅಷ್ಟೇ ಗೈಸ್. 5 minutes later. ಗಾಯ್ಸ್ ಇವಾಗ ನಾವು ಸಿಟಿಗೆ ಹೊರಟಿದ್ದೀವಿ, ಯಾಕಂದರೆ ನಮ್ಮ ಹುಡುಗನಿಗೆ ಗಾಡಿ ಬುಕ್ ಮಾಡೋಕ್ಕೆ. ಇವಾಗ ಸಿಟಿಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. 5 minutes later. ಗೈಸ್ ಇವಾಗ ತಾನು ರೀಚ್ ಆದ್ವಿ ಶೋರೂಮ್ಗೆ. ಇವಾಗ ಗಾಡಿ ಬುಕ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ದೀಪಾವಳಿಗೆ ತರೋದು, ದೀಪಾವಳಿ ಹಬ್ಬದ ದಿನ. ಅದಕ್ಕೋಸ್ಕರ ಗಾಡಿ ಬುಕ್ಕಿಂಗ್ ಮಾಡಿ ಸ್ಪ್ಲೆಂಡರ್ ತೊಗೊತೀನಿ ಅಂತ ಹೇಳ್ದ ಗೈಸ್. ಬಂದಿದ್ದೀವಿ, ಅವನು ತೊಗೊಂತಿದ್ದಾನೆ. ಯಾವ್ದು ಚೂಸ್ ಮಾಡ್ತಿಲ್ಲ ಕ್ಲೀನಾಗಿ ಯಾವುದು ಅಂತ. ಕಲರ್ ನೋಡಿ, ಬ್ಲ್ಯಾಕಲ್ಲಿ ತಗೊಳ್ಳಲ್ಲ, ಚೆನ್ನಾಗಿ ಬರ್ತದೆ ನೋಡ್ತಾನ. ನನ್ನ ಸಜೆಷನ್ ಅದೊಂದು. ನಿನ್ನ ತಲೆಯಲ್ಲಿ ಇರೋದು ಯಾವುದಪ್ಪ? ನಿನ್ನ ತಲೆಯಲ್ಲಿ ಇರೋದು ಬೇಕು. ಹಾಂ ಕೈಸ್ ಅವ್ನು ಕೇಳ್ತಾರೆ ಈ ಗಾಡಿ ನೋಡೋದು ಯಾವ್ದು ತಗೊಂತೀವಿ ಅಂತ ಏನಾಗಿ.
ಇದು ನಾಗಂದ ಐತಲ್ಲ ಅದ್ರಲ್ಲೇ ನಾಗಂದ ಐತಲ್ಲ ಆ ಥರದ್ದು ಅದು ಗಾಡಿ ಸೆಲ್ಫ್ ಇಲ್ಲಲ್ಲ. ಗೈಸ್ ಈ ಗೋಡನಲ್ಲಿ ನೆಕ್ಸ್ಟ್ ಇನ್ನೊಂದು ಗೋಡನ್ ಐತೆ, ಆ ಗೋಡನಿಗೆ ಹೋಗ್ಬೇಕಂತೆ. ಈ ಗೋಡನಲ್ಲಿ ಇರೋದು ಕಲರ್ ಚೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಗೋಡನಲ್ಲಿ ಐತಂತೆ, ಹೋಗೋಣ ಮನೆಯಲ್ಲಿ. ಇದು ಇದಲ್ಲೇ ನೋಡು, ಕ್ಲೀನಾಗಿ ನೋಡು, ಬುಕ್ ಮಾಡೋಕೆ ಬರ್ತದೆ ಅದರಲ್ಲೇ. ನೋಡೋಣ ಬಾರ ಇಲ್ಲ ಇನ್ನೊಂದ್ಸರಿ ಕ್ಲೀನ್ ನೋಡ್ಕೊ. ನೀನು ಯಾವ್ದು ಹೇಳ್ತೀಯ ಅದನ್ನ ಬುಕ್ ಮಾಡ್ತಾರಪ್ಪ. ಇವಾಗ ನೀನು ಹೇಳಿರೋದು ಅವ್ರಿಗೆ ತೆಗ್ದಿಡೋದು, ಬೇರೆ ಯಾವುದಲ್ಲ. ಹಾಕಿದ್ದಾರೆ ಆಫರ್ 10,000 ಅಂತ. ಏನಂತ ಕ್ಲೀನಾಗಿ ಅರ್ಥ ಆಗ್ತಿಲ್ಲ, ನಾನು ಆವಾಗಲಿಂದ ನೋಡ್ತಿದ್ದೀನಿ ಗಾಯ್ಸ್. ನೋಡಿ ಇದನಾ, ಇದೇ ಗಾಡಿನಾ ನೋಡ್ಕ, ಕ್ಲೀನಾಗಿ ನೋಡ್ಕ, ಇನ್ನೊಂದ್ಸರಿ ನೋಡ್ಕೊಂಡು ಬಾ, ಅದ್ರಾಗ ಏನೈತೆ. ನನಗೆ 2 ಗಾಡಿ ಇಷ್ಟ ಆಗ್ತಾಯಿದೆ, ಅವನಿಗೆ ಯಾವ ಗಾಡಿ ಬುಕ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಕ್ಲೀನಾಗಿ ನೋಡ್ಕೊಬಾ ಅಂತ ಹೇಳ್ತೀನಿ. ನೋಡ್ಕೊಂಡಾದ್ಮೇಲೆ ಕ್ಲೀನ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬುಕ್ ಮಾಡ್ಬೇಕಾಯ್ತು ಗೈಸ್. ಫೈನಲಾಗಿ ಇದನ್ನ ಚೂಸ್ ಮಾಡಿದ್ದಾನೆ ಹುಡುಗ, ಹೀರೋ ಸ್ಪ್ಲೆಂಡರ್ ಪ್ಲಸ್. ಫೈನಲಾಗಿ ಅದನ್ನು ಚೂಸ್ ಮಾಡಿದ್ದಾನೆ ಅವನು. ನೆಕ್ಸ್ಟು ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೋಮವಾರ ಮತ್ತೆ ಬುಕ್ಕಿಂಗ್ ಮಾಡೋಕ್ಕೆ ಇವಾಗ ಚೂಸ್ ಮಾಡಿರೋದು ಅಷ್ಟೇ. ಇದನ್ನು ಚೂಸ್ ಮಾಡಿರೋದವನು. ನೆಕ್ಸ್ಟು ಬುಕ್ಕಿಂಗ್ ಸೋಮವಾರ ಮಾಡೋಕ್ಕಂತ ಅವನು ಡೌನ್ ಪೇಮೆಂಟ್ ಕಟ್ಕೊಂಡು ಲೋನ್ ಮೇಲೆ ತೆಗಿತಿರೋದು ಗಾಡಿನ. ಲೋನ್ ಮೇಲೆ ತೆಗಿತೆ ಸೋಮವಾರ ಬಂದು ಯಾವುದ್ಯಾವುದು ಇವಾಗ 3 ಲೋನ್ ಫೈನಾನ್ಸ್ ಇದಾವಂತೆ. ಯಾವುದ್ರಲ್ಲಿ ಕಡಿಮೆ ಬರುತ್ತೋ ಬಡ್ಡಿ ಅದರಲ್ಲಿ ಲೋನ್ ಮಾಡ್ತೀನಿ ಅಂತ ಹೇಳ್ದ. ಇವಾಗ ಸೋಮವಾರ ಬಂದು ಬುಕ್ ಮಾಡಿ ಇವಾಗ ಮನೆ ಹೋಗ್ತಿರೋದು. ಮನೆ ಹೋಗಿ ಸಿಗ್ತೀನಿ ಗೈಸ್. ಹತ್ತಪ್ಪ ಬೇಗ ಗಾಡಿ ಸರ್ವಿಸ್ ಕೇಳಿ. ಇವತ್ತು ರಜೆ ಇರ್ಬೇಕು ಮೋಸ್ಟ್ಲಿ. ಹಾಂ ಕೇಳಿ ನೋಡೋಣ. ಸ್ಟಾರ್ಟ್ ಮಾಡಪ್ಪ ಗೈಸ್. ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ. 5 minutes later. ಗೈಸ್ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಸಿಟಿಯಿಂದ. ಇವಾಗ ಅದೇ ಒಂದು 4-5 ರೀಲ್ಸ್ ಮಾಡಬೇಕು. ಇವಾಗ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ಅವ್ರ ಜೊತೆಲಿ ಒಂದು 4-5 ರೀಲ್ಸ್ ಮಾಡಿಬಿಟ್ಟು ನಾನು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ನಾವು ಫುಲ್ಲು ಇವಾಗ ಒಂದು 5-6 ರೀಲ್ಸ್ ಮಾಡಿದ್ದೀವಿ. ಒಂದು 4-5 ದಿನ ಆಗಷ್ಟು. ಮೂವರು ಸೇರ್ಕೊಂಡು ಒಂದು 5ರಿಂದ 6 ರೀಲ್ಸ್ ಆಯ್ತಲ್ಲ ಮಗ. 5ರಿಂದ 6 ರೀಲ್ಸ್ ಮಾಡಿದ್ವಿ ಮಗ. ಇವಾಗ ನೆಕ್ಸ್ಟು ಎತ್ತುಗಳಿಗೆಲ್ಲ ಫುಲ್ ಬಿಸಿಲು ಇರೋದಕ್ಕೆ ನೋಡಿ ಗಾಯ್ಸ್. ವೆದರ್ ಎಲ್ಲ ಫುಲ್ ಬಿಸಿಲು. ಅದಕ್ಕೋಸ್ಕರ ಎತ್ತುಗಳಿಗೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಮೈ ಮೇಲೆಲ್ಲ ಸ್ವಲ್ಪ ಹಂಗೆ ನೀರು ಹಾಕ್ಬಿಟ್ಟು ಫುಲ್ ತಣ್ಣಗೆ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದು ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ಲಾಗ್ ಹೇಗಿತ್ತು ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.